ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ HD. ನಾನು ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ರೈತ ಬಾಂಧವರ, ಇತ್ತೀಚಿನ ದಿನಗಳಲ್ಲಿ ನಾವು ಸಾವಯವ ಕೃಷಿ ಬಗ್ಗೆ ಕೇಳಿರ್ಬೋದು. ಆ ಸಾವಯವ ಕೃಷಿಯಲ್ಲಿ ನಾವು ಈರುಳ್ಳಿ ಬೆಳೆ ಅಥವಾ ಈರುಳ್ಳಿ ಬೆಳೆಗಳ ಬೀಜೋಪಚಾರವನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಬೀಜೋಪಚಾರ ಅಂದರೆ ಸಾವಯವ ಕೃಷಿಯಲ್ಲಿ ಈರುಳ್ಳಿ ಬೆಳೆಗಳ ಬೀಜೋಪಚಾರ ಏನಕ್ಕೆ ಮಾಡಬೇಕು ಅನ್ನೋದಾದರೆ, ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ ಸತತವಾಗಿ ಕೊಳೆ ರೋಗ ಬರಲು ಮುಖ್ಯ ಕಾರಣನೇ ಈ ಕಳಪೆ ಬೀಜ ಅಲ್ವಾ. ನಾವು ಬಿತ್ತನೆ ಸಮಯದಲ್ಲೇ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡ್ರೆ ನಾವು ಮುಂಬರುವಂತಹ ಇಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದು. ಆದ್ದರಿಂದ ನಾವು ಬೀಜೋಪಚಾರವನ್ನು ಮಾಡೋದು ಪ್ರಮುಖವಾದ ಒಂದು ಹಂತವಾಗಿರುತ್ತೆ. ನೀವು ಇತ್ತೀಚೆಗೆ ಈರುಳ್ಳಿ ಬೆಳೆಗಳಲ್ಲಿ ನಾವು ಕೊಳೆ ರೋಗ ಹತೋಟಿ ಮಾಡೋದು ಈ ಕಳೆನಾಶಕಗಳಿಂದನೂ ಆಗಿರ್ಬೋದು ಅಥವಾ ಈ ಕೀಟನಾಶಕಗಳಿಂದ ಕಡಿಮೆ ಮಾಡೋದು ಸಾಧ್ಯ ಆಗ್ತಾ ಇಲ್ಲ. ಸೊ ಆದ್ದರಿಂದ ಸಾವಯವ ಕೃಷಿಯನ್ನೇ ನಾವು ಅವಲಂಬಿತ ಮಾಡಿಕೊಂಡ್ರೆ ಈ ಕೊಳೆ ರೋಗವನ್ನು ನಾವು ಅತ್ಯಂತವಾಗಿ ನಾವು ಹತೋಟಿಗೆ ತರಬಹುದು. ಈಗ ನಾವು ರೈತರಾಗಲಿ ಅಥವಾ ಕಂಪ್ನಿಗಳಾಗಲಿ ಬೀಜಗಳನ್ನು ಉತ್ಪಾದಿಸುವಾಗ ಏನು ಮಾಡ್ತೀವಿ, ಯಾವುದೇ ಥರದ ಸೋಂಕು ತಗಲದ ಗಿಡ್ಡೆಗಳನ್ನು ಆಯ್ಕೆ ಮಾಡಬೇಕಾಗಿರೋದು ಉಪಯೋಗ. ಅಂಥ ಒಂದು ಇದರಲ್ಲಿ ಸೋಂಕು ತಗಲಿದ್ದೇನಾದರೂ ಬೀಜಗಳನ್ನು ಉಪಯೋಗಿಸಿದರೆ ಅದು ರೋಗ ಮುಂದುವರುವಂತಹ ಸಾಧ್ಯತೆಯನ್ನು ಕೂಡ ಜಾಸ್ತಿ ಇದೆ. ಆದ್ದರಿಂದ ನಾವು ಈ ಸಾವಯವ ಪದ್ಧತಿಯಲ್ಲಿ ನಾವು ಈರುಳ್ಳಿ ಬೀಜೋಪಚಾರನ ಹೇಗೆ ಮಾಡ್ಬೋದು ಅಂತಂದರೆ, ಬಹುತೇಕ ಸಮಸ್ಯೆಗಳಿಗೆ ಮೂಲವೇ ಈ ಬೀಜ. ಮನೆ ಬೀಜ ಇರಲಿ, ಅಂಗಡಿ ಬೀಜ ಇರಲಿ, ಬೀಜೋಪಚಾರ ಮಾಡೋ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕು ಅಲ್ವಾ. ಈಗ ನಾವು ಸಾವಯವ ಪದ್ಧತಿಯಲ್ಲಿ ಹೇಗೆ ಮಾಡ್ಬೋದು ಅಂತಂದರೆ, ಸಾವಯವ ಮೂಲದ ಗೊಬ್ಬರಗಳಾದ ಪಂಚಗವ್ಯ, ಟ್ರೈಕೋಡರ್ಮಗಳನ್ನು ಉಪಯೋಗಿಸಿ ನಾವು ಈ ಬೀಜೋಪಚಾರವನ್ನು ಮಾಡ್ಬೋದು. ಇದಕ್ಕೆ 1/4 ಲೀಟ್ರ್ ಪಂಚಗವ್ಯವನ್ನು ನಾವು 4 ಲೀಟ್ರ್ ನೀರಿನಲ್ಲಿ ಬೆರೆಸಿ 4 ಗ್ರಾಮ್ ಟ್ರೈಕೋಡರ್ಮವನ್ನು ಕಲಿಸ್ಬೇಕು. ಈ ಥರ ಇದನ್ನು ಕಲಸಿ ನಾವು 1 kg ಬೀಜಕ್ಕೆ ಬೀಜೋಪಚಾರನ ಮಾಡಬೇಕಾಗುತ್ತೆ. ಈ ಬೀಜೋಪಚಾರ ಮಾಡಿದ ನಂತರ ಏನು ಮಾಡಬೇಕು ಅಂದರೆ, ನೆರಳಿನಲ್ಲಿ ಒಣಗಿಸಿ ನಂತರ ಅದನ್ನು ಬಿತ್ತಬೇಕು. ಅಂಗಡಿ ಬೀಜಗಳಾದರೆ ಏನು ಮಾಡಬೇಕು ಅಂದರೆ, ಅವನ್ನ ಕೆಮಿಕಲಲ್ಲಿ ಆಲ್ರೆಡಿ ಬೀಜೋಪಚಾರ ಮಾಡಿರ್ತಾರೆ. ಅದರಿಂದ ನಾವು ಅದನ್ನ ಏನು ಮಾಡಬೇಕು, ನೀರಿನಲ್ಲಿ ತೊಳೆದು ಈ ಒಂದು 1/4 ಲೀಟ್ರ್ ಪಂಚಗವ್ಯ, 4 ಲೀಟ್ರು ನೀರಿನ ಜೊತೆಗೆ 4 ಗ್ರಾಮ್ ಟ್ರೈಕೋಡರ್ಮನ 1 kg ಬೀಜವನ್ನು ಬೀಜೋಪಚಾರ ಮಾಡಬೇಕು. ಬಿತ್ತನೆಗೆ ಮುನ್ನ ಭೂಮಿಗೆ ಏನು ಮಾಡಬೇಕು, ನಂತರ ಬೀಜೋಪಚಾರ ಮಾಡಾದ್ಮೇಲೆ ಬಿತ್ತನೆಗೆ ಮುನ್ನ ಭೂಮಿಗೆ ಕಾಂಪೋಸ್ಟ್ ಇಲ್ಲ ಅಂತಂದರೆ ಎರೆಹುಳ ಗೊಬ್ಬರನಾರು ನಾವು 15 ದಿವಸಕ್ಕೆ ಮುಂಚೆನೇ ನಾವು ಟ್ರೈಕೋಡರ್ಮ ಬೆರೆಸಿಟ್ಟು ಅದನ್ನು ಅಭಿವೃದ್ಧಿ ಮಾಡ್ಕೋಬೇಕು. ಯಾಕೆ ಅಂದರೆ ಟ್ರೈಕೋಡರ್ಮ ಒಂದು ಜೀವಾಣು ಗೊಬ್ಬರ ಆಗಿರೋದ್ರಿಂದ ಅದರಲ್ಲಿ ನಮ್ಮ ಬೆಳೆಗಳಿಗೆ ಬೇಕಾದಂಥ ಅಥವಾ ಮಣ್ಣಿನಲ್ಲಿ ಇರ್ತಕ್ಕಂಥ ಜೀವಾಣುಗಳ ಬೆಳವಣಿಗೆಗೆ ಅದು ಉಪಯುಕ್ತವಾಗಿದೆ. ಆದ್ದರಿಂದ ಟ್ರೈಕೋಡರ್ಮವನ್ನು ಬೆರೆಸಿಟ್ಟು ಅಭಿವೃದ್ಧಿಗೊಳಿಸಿಕೊಳ್ಳೋದು ಕೂಡ ನಮಗೆ ಪ್ರಮುಖವಾದ ಅಂಶವಾಗಿರುತ್ತದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಇನ್ನೂ ಏನು ಮಾಡಬಹುದು ಅಂದರೆ, 15 ದಿವಸಕ್ಕೊಂದ್ಸಲಿ ನಾವು ಸ್ವಲ್ಪ ತೆಳುವಾಗಿ ಗಂಜಲಕ್ಕೆ ಅರಿಶಿನ ಪುಡಿ ಬೆರೆಸಿಕೊಂಡು ಸಿಂಪಡಣೆ ಮಾಡಿದರೂ ಕೂಡ ಈ ಕೊಳೆ ರೋಗನ ನಾವು ನಿಯಂತ್ರಣ ಮಾಡ್ಬೋದು. ಈ ಎಲ್ಲ ಕ್ರಮದಿಂದ ಬೀಜಗಳನ್ನು ನಾವು ಉತ್ತಮವಾಗಿ ಆರೋಗ್ಯವಾಗಿ ಬಿತ್ತನೆ ಮಾಡೋದಲ್ಲದೇ ಮುಂಜಾಗ್ರತಾ ಕ್ರಮದವಾಗಿ ತ್ರಿಪ್ಸು, ನುಸಿ ಮತ್ತು ಹಸಿರುಳಂಥ ಕಾಟಗಳನ್ನು ನಾವು ಇದರಿಂದ ತಡೆಯಬಹುದು. ಆದ್ದರಿಂದ ಆದಷ್ಟು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಸಾವಯವ ಕ್ರಮದಲ್ಲಿ ಈರುಳ್ಳಿ ಬೀಜಗಳ ಬೀಜೋಪಚಾರ ಮಾಡಿದ್ದೇ ಆದಲ್ಲಿ ಅದಕ್ಕೆ ಬರತಕ್ಕಂತಹ ಇಂತಹ ಮಾರಕ ರೋಗಗಳಾದ ಕೊಳೆ ರೋಗ ಮತ್ತು ಇತರ ಕೀಟಗಳ ನಿಯಂತ್ರಣ ನಾವು ಮಾಡ್ಬೋದು ಅನ್ನೋದನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಈ ದಿನ ನಾವು ನೈಸರ್ಗಿಕ ಕೃಷಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೈಸರ್ಗಿಕ ಕೃಷಿ ಅಂದರೆ ನಿಮಗೆ ಗೊತ್ತು, ಇತ್ತೀಚೆಗೆ ನಾವು ರೈತರು ಏನು ಮಾಡ್ತಾಯಿದ್ದೀವಿ, ಯಥೇಚ್ಛವಾಗಿ ರಾಸಾಯನಿಕಯುಕ್ತ ಗೊಬ್ಬರಗಳನ್ನು ನಾವು ಬಳಸ್ತಾ ಇದ್ದೀವಿ. ಕೀಟಗಳ ನಿಯಂತ್ರಣಕ್ಕೆ ಕೀಟನಾಶಕಗಳು, ಆಮೇಲೆ ಗೊಬ್ಬರಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಏನಾಗ್ತಿದೆ ಅಂತಂದರೆ, ನಮ್ಮಲ್ಲಿ ಈ ಹೆಚ್ಚಿನ ರಾಸಾಯನಿಕ ಗೊಬ್ಬರದಿಂದ ಮಣ್ಣಿನ ಫಲವತ್ತತೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಮತ್ತು ಈ ರಾಸಾಯನಿಕ ಗೊಬ್ಬರನ ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿರುವಂತಹ
ಅಸಂಖ್ಯಾತ ಜೀವಾಣುಗಳಿಗೆ ನಾವು ಅದರ ಬೆಳವಣಿಗೆಗೆ ಅಡ್ಡ ಪರಿಣಾಮ ಉಂಟು ಮಾಡ್ತಾ ಇದ್ದೀವಿ. ಮತ್ತು ಜೀವ ವೈವಿಧ್ಯತೆಯಲ್ಲಿ ಕೂಡ ಅಸಮತೋಲನಕ್ಕೆ ಇದು ಕಾರಣ ಆಗಿದೆ. ಸೊ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ನಾವು ದಿನೇ ದಿನೇ ಯಥೇಚ್ಛವಾಗಿ ಕಡಿಮೆ ಮಾಡೋದಕ್ಕೋಸ್ಕರ, ನಮ್ಮ ಭೂಮಿಯ ಫಲವತ್ತತೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಈ ನೈಸರ್ಗಿಕ ಕೃಷಿಯನ್ನು ನಾವು ಅಳವಡಿಸ್ಕೋಬೇಕಾಗಿರುವಂಥ ಆದ್ಯ ಕರ್ತವ್ಯ ನಿಮ್ಮೆಲ್ಲರ ಮೇಲಿದೆ. ಈ ಜಾಗತಿಕ ಮಟ್ಟದಲ್ಲಿ ಕೃಷಿ ಬಂಡವಾಳ ಮತ್ತು ಕೃಷಿ ಪರಿಕರಗಳನ್ನು ಬಳಸಿ ಹೆಚ್ಚು ಇಳುವರಿ ಕೊಡುವ ಹೊಸ ಕೃಷಿ ವಿಧಾನಗಳು ನಮ್ಮ ಈಗ ಅನೇಕ ರಾಷ್ಟ್ರದಲ್ಲಿ ಪ್ರಚಲಿತವಾಗಿದೆ. ಅದರಲ್ಲಿ ಭೂಮಿ ಫಲವತ್ತತೆ ಹೆಚ್ಚು ಮಾಡೋದ್ರಲ್ಲಿ ಈ ನೈಸರ್ಗಿಕ ಕೃಷಿ ಪಾತ್ರ ಮಹತ್ವದ್ದಾಗಿದೆ. ಈ ನೈಸರ್ಗಿಕ ಕೃಷಿ ಮೂಲ ಉದ್ದೇಶಗಳೇನಪ್ಪ ಅಂತಂದರೆ, ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿಸಿದ್ದು, ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಪದಾರ್ಥಗಳಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳನ್ನು ಗುರುತಿಸಿ ನಾವು ಮಣ್ಣನ್ನು ಜೀವಂತಗೊಳಿಸಬಹುದು. ಮತ್ತು ಸಾವಯವಿಕ ಕ್ರಿಯೆಗಳಾದ ಸಾರಜನಕ ಸ್ಥಿರೀಕರಣ ಮತ್ತು ಸಾವಯವ ಪದಾರ್ಥಗಳ ಕೊಳಿಸುವಿಕೆ, ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವುದು, ಇದರ ಲಭ್ಯತೆಯನ್ನು ಸಸ್ಯಗಳಿಗೆ ಯಥೇಚ್ಛವಾಗಿ ಒದಗಿಸುವಂಥ ಒಂದು ಕಾರಣ ಕೂಡ ಈ ನೈಸರ್ಗಿಕ ಕೃಷಿ ಉದ್ದೇಶ. ಮತ್ತು ಈ ನೈಸರ್ಗಿಕ ಕೃಷಿಯಲ್ಲಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಿ ನೈಸರ್ಗಿಕ ವಿಧಾನಗಳಿಂದ ಮಾತ್ರ ನಾವು ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದರೆ, ನಾವು ಯಾವುದೇ ಥರದ ರಾಸಾಯನಿಕಗಳನ್ನು ಬಳಸದೆಯನ್ನು ಕಡಿಮೆ ಮಾಡೋದ್ರಿಂದ ಉತ್ತಮ ಗುಣಮಟ್ಟದ ಆಹಾರವನ್ನು ಕೂಡ ನಾವು ಈ ನೈಸರ್ಗಿಕ ಕೃಷಿಯಿಂದ ಉತ್ಪಾದನೆ ಮಾಡ್ಬೋದು. ಮತ್ತು ಈ ನೈಸರ್ಗಿಕ ಕೃಷಿಯಿಂದ ನಾವು ಹೊರಗಡೆಯಿಂದ ಕೊಳ್ಳುತ್ತಿರ್ತಕ್ಕಂಥ ರಾಸಾಯನಿಕ ಪರಿಕರಗಳ ಖರ್ಚನ್ನು ನಾವು ಕಡಿಮೆ ಮಾಡಿ ರೈತರ ಆದಾಯವನ್ನು ನಾವು ದ್ವಿಗುಣಗೊಳ್ಬೋದು. ಆದ್ದರಿಂದ ರೈತರು ಅತಿ ಹೆಚ್ಚಿನ ಹೊರಗಿನ ಪರಿಕರಗಳಿಗೆ ಅವಲಂಬಿತರಾಗದೆ ನಮ್ಮಲ್ಲೇ ಒದಗುವಂತಹ ನೈಸರ್ಗಿಕ ಪರಿಕರಗಳನ್ನು ಉಪಯೋಗಿಸ್ಕೊಂಡು, ನಮ್ಮಲ್ಲೇ ಇರ್ತಕ್ಕಂಥ ಹಸುವಿನ ಸಗಣಿ ಮತ್ತು ಗಂಜಲಗಳನ್ನು ತೆಗೆದುಕೊಂಡು ಅದರಲ್ಲಿಂದ ಪರಿಕರಗಳನ್ನು ಮಾಡಿಕೊಂಡು ನೈಸರ್ಗಿಕ ಕೃಷಿಯನ್ನು ಮಾಡಬಹುದಾಗಿದೆ. ಈ ನೈಸರ್ಗಿಕ ಕೃಷಿಯಲ್ಲಿ ನಾವು ಹೇಳಬೇಕು ಅಂದರೆ ಪ್ರಮುಖವಾದ 4 ತತ್ವಗಳಿದ್ದಾವೆ. ಯಾವ್ಯಾವುದು ಅಂದರೆ ಬೀಜಾಮೃತ, ಜೀವಾಮೃತ, ಹೊದಿಕೆ ಮತ್ತು ವಾಪಸ ಅಂತ. ಈ ಒಂದು 4 ತತ್ವಗಳ ಮೇಲೆ ಈ ನೈಸರ್ಗಿಕ ಕೃಷಿಯನ್ನು ಅವಲಂಬಿತವಾಗಿದೆ. ಈ ತತ್ವಗಳನ್ನು ನಾವು ಪಾಲಿಸಿದೆ ಆದಲ್ಲಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡು ನಾವು ಉತ್ತಮ ಗುಣಮಟ್ಟದ ಫಲವತ್ತತೆಯನ್ನು ನಮ್ಮ ಮಣ್ಣಿನಲ್ಲಿ ಕಾಪಾಡ್ಕೋಬಹುದು. ಮತ್ತು ಮುಂದಿನ ಒಂದು ಪೀಳಿಗೆಗೆ ಉತ್ತಮ ಆರೋಗ್ಯ ಮತ್ತು ಉತ್ತಮ ಪರಿಸರವನ್ನು ಉಳಿಸಬಹುದು ಅಂತ ಈ ನೈಸರ್ಗಿಕ ಕೃಷಿ ಬಗ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. 944 871 9289. ಶಿಲ್ಪಾ HD, ವಿಜ್ಞಾನಿ, ಬೇಸಾಯಶಾಸ್ತ್ರ ವಿಭಾಗ, KVK, ಮೂಡಿಗೆರೆ. ಥ್ಯಾಂಕ್ ಯು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.